ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆಪಿ ನಗರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ತರ ಹೈವಿ ನೆಕ್ ಇರುವಂತ ಬ್ಲೌಸ್ ನ ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದು ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತಾ ಕಟ್ ಮಾಡಿದ್ದೆ. ಅದೇ ರೀತಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಅದಕ್ಕೆ ಕ್ಯಾನ್ವಾಸ್ ಯಾವ ತರ ಕಟ್ ಮಾಡಬೇಕು, ಈ ತರ ಹಿಂದ್ಗಡೆ ಕಾಲರ್ ತರ ಬರುತ್ತೆ, ಅದನ್ನ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡು ಯಾವ ರೀತಿ ರಿಂಕಲ್ಸ್ ಇಲ್ದಿರ ನೀಟಾಗಿ ಪರ್ಫೆಕ್ಟ್ ಆಗಿ ಬರೋದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ಸ್ಟಿಚಿಂಗ್ ಮಾಡಿ ನೀಟಾಗಿ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ತರ ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡ್ತಾ ನೋಡಿ, ಯಾಕಂತಂದ್ರೆ ಪ್ರತಿಯೊಂದು ಮೆಜರ್ಮೆಂಟ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಯಾವ ತರ ಲೂಸ್ ಸ್ಟಿಚ್ ಬರಬೇಕು, ದಪ್ಪ ಸ್ಟಿಚ್ ಹಾಕೋಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ, ಅದಕ್ಕೋಸ್ಕರ ಸ್ಕಿಪ್ ಮಾಡಿದೆ ನೋಡಿ. ಆ ತರ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂದಾಗ ನಿಮ್ಗೆ ಅದನ್ನ ಸ್ಕ್ರೀನ್ ಶಾಟ್ ತೆಗೆದು ನಮ್ಗೆ ವಾಟ್ಸ್ಆಪ್ ಈ ನಂಬರ್ ವಾಟ್ಸ್ಆಪ್ ಇದೆ, ಅದರಲ್ಲಿ ಕಳಿಸ್ಬಿಟ್ಟು ಏನ್ ಡೌಟ್ ಅಂತ ನನಗೆ ಕೇಳಿದ್ರೆ ಫೋನ್ ಅಲ್ಲೇ ನಿಮ್ಗೆ ರಿಪ್ಲೈ ಅನ್ನೋದು ಕೊಡ್ತೀನಿ. ಅದೇ ರೀತಿ ನಿಮ್ಗೆ ಫೋನ್ ಮಾಡೋರಿಗೆ ಫೋನ್ ಅಲ್ಲೇ ರಿಪ್ಲೈ ಅನ್ನೋದು ಕೊಡ್ತೀನಿ. ಇಲ್ಲ ಕಟಿಂಗ್ ಮಾಡ್ಬೇಕಾದ್ರೆ ಏನಾದ್ರು ಡೌಟ್ ಬಂದಾಗ ನಿಮ್ಗೆ ಅದನ್ನ ಫೋಟೋ ಕಳಿಸಿ, ಸರ್ ಇದ್ರದ್ದು ಪ್ರಾಬ್ಲಮ್ ಬರ್ತಾ ಇದೆ ಯಾವ ತರ ಅಂತಂದ್ರೆ ಫೋನ್ ಅಲ್ಲೇ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಅನ್ನೋದು ಕೊಡ್ತೀನಿ. ಅದೇ ರೀತಿ ನಾನು ಇಷ್ಟೆಲ್ಲ ಮಾಡ್ಬೇಕಾದ್ರೂ ನಿನ್ಗೆ ಏನೇ ಮಾಡಿದ್ರು ಸರ್ ನೀವು ಕಟ್ ಮಾಡೋದು ಕರೆಕ್ಟ್ ಆಗಿ ಬರ್ತಾ ಇದೆ, ನಾವು ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಲೂಸು ಆರ್ಮೋಲ್ ರಿಂಕಲ್ಸು ಇಲ್ಲಾಂದ್ರೆ ಈ ಸೆಂಟರ್ ಜೈಂಟ್ ಮತ್ತೆ ಈ ಹಾರ್ಮೋಲ್ ನ್ಯಾಚ್ ಹಾಕಿರ್ತೀವಲ್ಲ ಅದು ಕರೆಕ್ಟ್ ಆಗಿ ಕೂತ್ಕೊಂತಲ್ಲ, ಇಲ್ಲ ಲೂಸ್ ಬರೋದು ಜಾಸ್ತಿ ಬರೋದು, ಈ ತರ ಸುಮಾರು ಪ್ರಾಬ್ಲಮ್ ಬರ್ತಾ ಇದೆ. ಇಲ್ಲಾಂದ್ರೆ ನೆಕ್ ಲೂಸ್ ಬರೋದು, ಈ ತರ ಎಲ್ಲ ತುಂಬಾ ಪ್ರಾಬ್ಲಮ್ ಬರ್ತಾ ಇದೆ. ಶೋಲ್ಡರ್ ಡ್ರಾಪ್ ಇವೆಲ್ಲ ಸಮಥಿಂಗ್ ಸ್ವಲ್ಪ ಪ್ರಾಬ್ಲಮ್ಸ್ ತುಂಬಾನೇ ಬರ್ತಾ ಇರ್ತದೆ. ಪ್ರಾಬ್ಲಮ್ ಚಿಕ್ಕದೇ ಇರುತ್ತೆ, ಆದ್ರೆ ಬ್ಲೌಸ್ ಎಲ್ಲ ಕರೆಕ್ಟ್ ಆಗಿದ್ದು ಶೋಲ್ಡರ್ ಡ್ರೂಪಿಂಗ್ ಆದ್ರೆ ಅದು ಹಾಕೊಳ್ಳಕ್ಕೆ ಅಸಹ್ಯವಾಗಿರುತ್ತೆ. ಅದಕ್ಕೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ನೀವು ಫ್ರೀ, ನಾನು ಸಂಡೇ ಟೈಮ್ ನಿಮ್ಗೋಸ್ಕರ ಫ್ರೀ ಮಾಡ್ಕೊಂಡಿರ್ತೀನಿ. ಸಂಡೇ ಟೈಮ್ ನನ್ಗೆ ಫೋನ್ ಮಾಡ್ಕೊ ಬನ್ನಿ, ನಿಮ್ ಮುಂದೆನೆ ಬ್ಲೌಸ್ ಕಟ್ ಮಾಡಿ ಶೋಲ್ಡರ್ ಡ್ರಾಪ್ ಆಗದೆ ರಿಂಕಲ್ಸ್ ಬರ್ದಿರಾ ಯಾವ ತರ ಕಟ್ ಮಾಡ್ಬೇಕು ಅದನ್ನ ಹಂಗೆ ಇಟ್ಟು ನಾನು ಅಟ್ಯಾಚ್ ಮಾಡ್ಬೇಕಾದ್ರೆ ಹೆಂಗ್ ಅಟ್ಯಾಚ್ ಮಾಡ್ತೀವೋ ಅದೇ ತರ ಸ್ಲೀವ್ಸ್ ನ ಇಟ್ಟು ತೋರಿಸ್ತೀನಿ. ಈ ತರ ನೀವು ಕಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. ಎಷ್ಟು ಡೀಪ್ ಇದ್ರೆ ಎಷ್ಟು ಶೋಲ್ಡರ್ ಇಟ್ಕೋಬೇಕು, ಎಷ್ಟು ಡೀಪ್ ಇಟ್ಕೋಬೇಕು, ಮೆಜರ್ಮೆಂಟ್ ನ ಯಾವ ತರ ಫ್ರಂಟ್ ನೆಕ್ ಲೂಸ್ ಆಗಿರ್ಬೋದು, ಚೆಸ್ಟ್ ಫ್ಲಾಟು ಟೈಟು ಈ ತರ ಆಗ್ದಿರಾ ಯಾವ ತರ ಮಾಡ್ಕೋಬೇಕು, ರಿಂಕಲ್ಸ್ ಬರ್ದಿರಾ ಅನ್ನೋದ್ರ ಬಗ್ಗೆ ನಿಮ್ ಮುಂದೆನೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನಾನು ಕಟ್ ಮಾಡ್ಬೇಕಾದ್ರೆ ಏನಾಗುತ್ತೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ವೀಕ್ ಡೇಸ್ ಅಲ್ಲಿ ಬರಕ್ ಹೋಗ್ಬೇಡಿ, ಯಾಕಂದ್ರೆ ನನಗೂ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಸೆಂಟ್ರಲ್ ಕಸ್ಟಮರ್ ಬರ್ತಾರೆ, ಟೈಮಿಂಗ್ ಅನ್ನೋದು ನಿಮ್ಗೆ ಸ್ಪೆಂಡ್ ಮಾಡಕ್ಕಾಗಲ್ಲ. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಆಚೆ ಹೋಗಿ ಬರ್ತಾ ಇದ್ದಾಗ ನಿಮ್ಗೆ ಏನಾಗುತ್ತೆ ಅದು ಸರಿಯಾಗಿ ಅರ್ಥ ಆಗಲ್ಲ. ಅದರಿಂದ ಸಂಡೇ ಟೈಮ್ ಬಂದಿದೆ ಅಂದ್ರೆ ಅದನ್ನೆಲ್ಲ ನಿಮ್ಗೆ ನೀಟಾಗಿ ಕಸ್ಟಮರ್ಸ್ ಯಾರು ಬರಲ್ಲ, ಆ ಟೈಮಲ್ಲಿ ನಿಮ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ. ನಿಮ್ಗೂ ಅನುಕೂಲ ಆಗುತ್ತೆ, ನನ್ಗೂ ಟೈಮ್ ಅನ್ನೋದು ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಮಾಡ್ಬೇಕಾದ್ರೆ ನೀವ್ ಮಾಡ್ಬೇಕಾಗಿರೋದೇನಿಲ್ಲ, ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಖಂಡಿತವಾಗ್ಲೂ ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ. ಆಲ್ರೆಡಿ ಹೆಚ್ಚು ಕಮ್ಮಿ 500 ವಿಡಿಯೋಸ್ ನ ಮೇಲೇನೆ ಮಾಡಿದೀನಿ. ಅದ್ರಲ್ಲಿ ಬಂದ್ಬಿಟ್ಟು ಸುಮಾರು ಜನ ಫೋನ್ ಮಾಡ್ತಾ ಕೇಳ್ತಾರೆ, ಸರ್ ಆ ವಿಡಿಯೋ ಇಲ್ಲ, ಈ ವಿಡಿಯೋ ಇಲ್ಲ, ಪ್ರಿನ್ಸ್ ಕಟ್ ಇಲ್ಲ, ನಾರ್ಮಲ್ ಡಾಟ್ ಬ್ಲೌಸ್ ಇಲ್ಲ, ಬೋಟ್ ನೆಕ್ ಇಲ್ಲ, ಇಲ್ಲ ಬ್ಯಾಕ್ ಕ್ಲೋಸ್ ಇದ್ರೆ ಫ್ರಂಟ್ ಡೀಪ್ ನೆಕ್, ಇಲ್ಲ ಫ್ರಂಟ್ ಬೋಟ್ ನೆಕ್ ಇದ್ರೆ ಬ್ಯಾಕ್ ವಿ ನೆಕ್ ಡೀಪ್ ಇರುವಂತ ಬ್ಲೌಸ್ ಗಳು ಇಲ್ಲ ಅಂತ ಕೇಳ್ತಾರೆ. ಖಂಡಿತವಾಗ್ಲೂ ಎಲ್ಲಾ ವಿಡಿಯೋಸ್ ಮಾಡಿದೀನಿ. ನಮ್ ಚಾನಲ್ ಅಲ್ಲಿ ಹೋಮು ವಿಡಿಯೋಸ್ ಶಾರ್ಟ್ಸ್ ಅಂತ ಇರುತ್ತೆ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಹಿಂಗ್ ಮೇಲಕ್ಕೆ ಸ್ಕ್ರೋಲ್ ಮಾಡ್ತಾ ಇದ್ರೆ ಹೆಚ್ಚು ಕಮ್ಮಿ ಒಂದು 500 ವಿಡಿಯೋಸ್ ಬರುತ್ತೆ. ಅದರಲ್ಲಿ ತಮ್ಲೈನ್ ಹಾಕಿ ಇರುತ್ತೆ, ಹೆಡ್ಲೈನ್ಸ್ ಇರುತ್ತೆ, ಅದನ್ನ ನೋಡ್ಕೊಂಡೆ ನೀವು ಪ್ಲೇ ಮಾಡ್ಕೊಂಡು ತುಂಬಾ ವಿಡಿಯೋಸ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅದ್ರಲ್ಲಿ ಇಲ್ದಿರೋಂತ ವಿಡಿಯೋ ಬೇಕಂದ್ರೆ ಕೇಳಿ, ಖಂಡಿತವಾಗ್ಲೂ ಸ್ವಲ್ಪ ಲೇಟ್ ಆದ್ರೂ ನೆಕ್ಸ್ಟ್ ವೀಕ್ ಅಲ್ಲಿ ಇಲ್ಲ ನಾನು ಟೈಮ್ ನೋಡ್ಕೊಂಡು ಅದ ವಿಡಿಯೋನ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಪ್ರಿನ್ಸೆಸ್ ಕಟ್ ಈ ತರ ಜಾಯಿಂಟ್ ಮಾಡ್ಕೊಂಡಿದೀನಿ, ಲೈನಿಂಗ್ ಮಾತ್ರ ಜಾಯಿನ್ ಮಾಡ್ಕೊಂಡು ಇದ್ರ ಪ್ರಕಾರ ಇದನ್ನ ನೋಡಿ, ಇದು ಯಾವ ಶೇಪ್ ಅಲ್ಲಿ ಇದೆಯೋ ಅದೇ ಶೇಪ್ ಅಲ್ಲಿ ಕ್ಯಾನ್ವಾಸ್ ಇಷ್ಟಾಗಲ್ಲ ಕಟ್ ಮಾಡ್ಕೊಂಡಿದೀನಿ. ನೋಡು, ಇಲ್ಲಿಂದ ಇಲ್ಲಿವರೆಗೂ ಸೇಮ್ ಇರಬೇಕು. ಇಲ್ಲಿಂದ ಹಂಗೆ ಬರ್ತಾ 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 ಮಾಮೂಲಿ ನಾವು ರೆಗ್ಯುಲರ್ ಆಗಿ 1/2 ಇಂಚ್ ಮಾಡ್ತೀವಲ್ಲ 1/2 ಇಂಚ್ ಅನ್ನೋದು ಬರಬೇಕು. ಈ ತರ ಪ್ರೆಸ್ ಮಾಡ್ಕೊಂಡಿದೀನಿ. ಇವಾಗ ಇದನ್ನ ಹೊಲ್ಕೊಳ್ಳೋಣ. ಅದಾದ್ಮೇಲೆ ಶೋಲ್ಡರ್ ಬ್ಯಾಕ್ ರೆಡಿ ಮಾಡ್ಕೊಂಡು ಅದನ್ನ ಯಾವ ತರ ಅಂತ ತೋರಿಸ್ಕೊಳ್ತೀನಿ. ನೋಡಿ, ಇದನ್ನ ಇಕ್ಕೊಂಡು ಇದನ್ನ ಹಿಂಗೆ ಹೊಲ್ಕೊಳ್ಳೋಣ. ಇದು ಕಚ್ಚಾ ಹಂಗೆ ಇರ್ಲಿ, ಅದನ್ನ ಹೆಂಗ್ ಮಾಡ್ಬೇಕು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಎರಡೂವರೆ ಪಾಯಿಂಟ್ ಅಲ್ಲಿ ಇಟ್ಕೊಂಡು ನೀಟಾಗಿ ಹಂಗೆ ಹೊಲ್ಕೊಳ್ಳಿ. ಕ್ಯಾನ್ವಾಸು ಲೈನಿಂಗ್ ಅಟ್ಯಾಚ್ ಮಾಡಕೊಳ್ಳೋಕೆ ಮುಂಚೆನೆ ಕ್ಯಾನ್ವಾಸ್ ನ ಕಟ್ ಮಾಡ್ಕೋಬೇಕು, ಯಾಕಂದ್ರೆ ಅದು ಎಕ್ಸ್ಪೆಂಡ್ ಆಗ್ಬಿಟ್ಟಿರುತ್ತೆ, ಆಮೇಲೆ ನೆಕ್ಸ್ಟ್ ಶೇಪ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಫ್ರಂಟ್ ಒಂದ್ ಸೈಡ್ ಆಯ್ತಾ ಇದ್ದಂಗೆ ಇನ್ನೊಂದ್ ಸೈಡ್ ಹಂಗೆ ಕಂಟಿನ್ಯೂ ಮಾಡಬೇಕು. ಎರಡು ಒಟ್ಟಿಗೆ ನೀಟಾಗಿ ಫಿನಿಶಿಂಗ್ ಆಗಿ ಬರಬೇಕು.
ಕ್ಯಾನ್ವಾಸ್ ಯಾವ ಥರ ಕಟ್ ಮಾಡಬೇಕು ಅಂತ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಡೌಟ್ ಬಂತು ಅಂದರೆ ನಮ್ಮ ಚಾನಲಲ್ಲಿ ವಿಡಿಯೋಸ್ ಇದ್ದಾವೆ, ನೋಡ್ಕೋಬೋದು. ನೋಡಿ ಈ ಥರ ಹೊಲ್ಕೊಂಡಿದ್ದೀವಿ. ಮತ್ತೆ ಹಿಂಗೆ ತಿರ್ಸ್ಕೊಂಡು ಒಂದು ಸ್ಟಿಚ್ ಹಾಕೊಂಬರೋಣ. ರೌಂಡ್ ನೆಕ್ ಇರ್ಬೋದು, ಲೀಫ್ ನೆಕ್ ಇರ್ಬೋದು, ಯಾವುದೇ ಇದ್ರೂ ಸೇಮ್ ಇದೇ ತರ ಕಟ್ ಮಾಡ್ಕೊಬೇಕು. ಅಷ್ಟಾಯ್ತು. ಇವಾಗ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡು ಇದನ್ನ ಜಾಯಿನ್ ಮಾಡ್ಕೋಬೇಕು. ಅದು ಯಾವ ತರ ಅಂತ ತೋರಿಸ್ಕೊಡ್ತೀನಿ. ಇದೇ ಮೈನ್ ಇರೋದು. ನೋಡಿ ಈ ತರ ಇಟ್ಕೋಬೇಕು. ಈ ಪಾಯಿಂಟ್ ಬಂದಾಗ ಇಲ್ಲಿ ನ್ಯಾಚ್ ಹೊಡ್ಕೊಂಡು ಹಿಂಗ್ ತಿರ್ಸ್ಕೋಬೇಕು. ಈ ಪಾಯಿಂಟ್ ಅಲ್ಲಿ ನ್ಯಾಚ್ ಹೊಡ್ಕೋಬೇಕು, ಇಲ್ಲಾಂದ್ರೆ ಟರ್ನ್ ಆಗಲ್ಲ ಅದು. ಸ್ವಲ್ಪ ಹತ್ರ ಬರ್ತಾ ಇದ್ದಂಗೆ ಹಿಂಗ್ ಓಪನ್ ಮಾಡ್ಬಿಡ್ಬೇಕು. ಈ ಸೆಂಟರ್ ನೋಡ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಸ್ವಲ್ಪ ಜಾಯಿನ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಈ ಕಡೆಯಿಂದ ಇದನ್ನ ಅಟ್ಯಾಚ್ ಮಾಡ್ಕೊಂಡು ಈ ಕಡೆ ಇದನ್ನ ಅಟ್ಯಾಚ್ ಮಾಡ್ಕೊಂಡಿದೀನಿ. ಈ ಮೇಲಿಗೆ ಬರೋ ಜಾಗದಲ್ಲಿ ಇಲ್ಲಿ ನ್ಯಾಚ್ ಹೊಡ್ಕೊಂಡಿದೀನಿ, ಇಲ್ಲಿ ನ್ಯಾಚ್ ಹೊಡ್ಕೊಂಡಿದೀನಿ. ಇವಾಗ ಇದನ್ನ ಹಿಂಗ್ ಹಿಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಸೆಂಟರ್ ಎಲ್ಲಿ ಬರುತ್ತೋ ಅದನ್ನ ನೋಡಿ ಈ ತರ ಈ ಪಾಯಿಂಟ್ ಇರುತ್ತಲ್ಲ, ಇಲ್ಲಿ ಬಂದಾಗ ನೋಡಿ ಇಲ್ಲಿ ಬರುತ್ತೆ. ಇದನ್ನ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಆಗ ಎರಡು ಇಟ್ಕೊಂಡು ಈ ಮಾರ್ಕ್ ಜೊತೆಲಿ ಹಿಂಗೊಂದು ಸ್ಟಿಚ್ ಹಾಕೊಳ್ಳಿ. ನೋಡಿ ಈ ತರ ಒಂದು ಸ್ಟಿಚ್ ಅನ್ನ ಹಾಕೊಂಡು ಹಿಂಗ್ ಇಟ್ಕೊಂಡು ನೋಡ್ಕೊಳ್ಳೋಣ. ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆಯಲ್ಲ ಇಲ್ವಾ ಅಂತ ನೋಡಿ. ಇನ್ನೂ ಸ್ವಲ್ಪ ಲೂಸ್ ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಇವಾಗ ಈ ತರ ಇಟ್ಕೊಂಡ್ರೆ ಕರೆಕ್ಟ್ ಆಗಿ ಬರ್ತಾ ಇದೆ. ಮತ್ತೆ ಅವಾಗೆ ಫಸ್ಟ್ ಹೊಲ್ಗೆ ಹಾಕೊಂಡವಲ್ಲ ಇದನ್ನ ರಿಮೂವ್ ಮಾಡ್ಬೇಕು. ಯಾಕಂತಂದ್ರೆ ಈ ಮಾರ್ಜಿನ್ ಅನ್ನೋದು ಎರಡು ಕಡೆ ಡಿವೈಡ್ ಆಗ್ಬೇಕು, ಅವಾಗ ಇಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ನೋಡಿ ಈ ತರ ಬಂದ್ಬಿಡ್ತು. ಇವಾಗ ಇದನ್ನ ಡಿವೈಡ್ ಮಾಡ್ಕೋಬೇಕು. ಇದು ಸ್ವಲ್ಪ ಎಕ್ಸ್ಟ್ರಾ ಇರಬೇಕು. ಅಕಸ್ಮಾತ್ ಟೈಟ್ ಲೂಸು ಟೈಟ್ ಆದಾಗ ಏನಾಗುತ್ತೆ ಅಂದ್ರೆ ಶೋಲ್ಡರ್ ಟೈಟ್ ಆಗಿದ್ದಾಗ ಏನ್ ಮಾಡ್ತೀವಿ, ಇದನ್ನ ರಿಮೂವ್ ಮಾಡ್ಬಿಟ್ಟು ಬ್ಯಾಕ್ ಅಲ್ಲಿ ಓಪನ್ ಇದೆಯಲ್ಲ ಇಲ್ಲಿ ಕಟ್ ಮಾಡ್ಬಿಟ್ಟು ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಉಕ್ಸು ಅಂಟ ಏನಾದ್ರು ಉಕ್ಸು ಮಾಡಿದಾಗ ಶೋಲ್ಡರ್ ಅನ್ನೋದು ಸ್ವಲ್ಪ ಬ್ರಾಡ್ ಆಗುತ್ತೆ. ಅದಕ್ಕೆ ಈ ಶೋಲ್ಡರ್ ಅನ್ನೋದು ಪರ್ಫೆಕ್ಟ್ ಆಗಿ ಇಟ್ಕೋಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಜಾಯಿಂಟ್ ಮಾಡಿ ಸ್ವಲ್ಪ ದೂರ ಉಕ್ಸು ಅನ್ನೋದು ಹಾಕಿದ್ರೆ ಅವಾಗ ಏನಾಗುತ್ತೆ, ಶೋಲ್ಡರ್ ಸ್ವಲ್ಪ ಅಗಲ ಬರುತ್ತೆ. ಬಚಾತ್ ನಾವೆರಡು ಕರೆಕ್ಟ್ ಆಗಿ ಇಟ್ಕೊಂಡಿದ್ವಿ ಫುಲ್ ಶೋಲ್ಡರ್, ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ನೋಡಿ ಕರೆಕ್ಟ್ ಆಗಿ ಬರ್ತಾ ಇದೆ. ಇವಾಗ ಸ್ಟ್ರೈಟ್ ಆಗಿ ಒಂದು ಹೊಲಿಗೆ ಹಾಕೊಳ್ಳೋಣ ಬನ್ನಿ ಇನ್ನೊಂದ್ಸರಿ. ಅವಾಗ ಅರ್ಧ ಹಾಕಿದ್ವಲ್ಲ ಇದನ್ನ ಕಂಪ್ಲೀಟ್ ಆಗಿ ಹಾಕೊಳ್ಳೋಣ.
ನೋಡಿ ಡಬಲ್ ಹೊಲಿಗೆ ಹಾಕೊಂಡ್ವಿ. ಇವಾಗ ಇದನ್ನ ಸ್ವಲ್ಪ ಓವರ್ಲಾಕ್ ಕೊಡ್ಕೊಂಡ್ ಬರ್ತೀನಿ ರೀ. ನೋಡಿ ಇಲ್ಲಿ ಓವರ್ಲಾಕ್ ಕೊಡ್ಕೊಂಡ್ ಬಂದಿದ್ವಿ. ನೋಡಿ ಇಲ್ಲಿ ಮತ್ತೆ ಇಲ್ಲಿ ಅವಾಗ ನ್ಯಾಚ್ ಹೊಡ್ಕೊಂಡ್ವಲ್ಲ, ಅಲ್ಲಿ ಇನ್ನೊಂದ್ಸರಿ ನ್ಯಾಚ್ ಅನ್ನೋದು ಹೊಡ್ಕೋಬೇಕು. ನೋಡಿ ಇಲ್ಲಿ ಇವಾಗ ಐವಿನಕ್ಕೆ ಯಾವ ತರ ಬರುತ್ತೆ ಅಂತ ನೋಡಿಸ್ತೀನಿ. ನೋಡಿ ಇದನ್ನ ಹಿಂಗ್ ಫಿಟ್ ಮಾಡಿ, ನೋಡಿ ಇಲ್ಲಿ ಇದು ಬ್ಯಾಕ್ ಅನ್ಕೊಳ್ಳಿ, ಇದು ಬ್ಯಾಕು. ನೋಡಿ ಈ ನ್ಯಾಚ್ ಇಂದ ಈ ನ್ಯಾಚ್ ಇದೆಯಲ್ಲ, ಈ ನ್ಯಾಚು ಈ ಸೆಂಟರ್ ಭಾಗನ ಹಿಂಗ್ ಈ ತರ ಫೋಲ್ಡ್ ಮಾಡ್ಕೊಂಡು ಮೇಲಕ್ಕೆ ಇದನ್ನ ಹಿಂಗ್ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ನೋಡಿ ಈ ತರ ಹಿಂಗೆ ಸೀದಾ ಮಾಡ್ಕೊಂಡು, ನಮ್ಗೆ ಈ ತರ ಸೀದಾ ಮಾಡ್ಕೊಂಡಾಗ ನೋಡಿ ಇಲ್ಲಿ ವಿ ತರ ಕಾಣಿಸುತ್ತಾ, ಇಲ್ಲಿಂದ ಇಲ್ಲಿವರೆಗೂ ಈ ಕಾರ್ನರ್ ಮಾತ್ರ ಕಿನಾರಿ ಹಾಕೋಬೇಕು. ಯಾವ ತರ ಅಂತ ತಿಳಿಸ್ಕೊಡ್ತೀನಿ. ಅದ್ಯಾಕಂದ್ರೆ ಎಮ್ಮಿಂಗ್ ಮಾಡಿದ್ರೆ ಸರಿಯಾಗಿ ಮಾಡಲ್ಲ ಅವರು, ಅದಕ್ಕೋಸ್ಕರ ನಾವೇ ಅದೊಂದು ಮಾತ್ರ ಸ್ಟಿಚ್ಚು ಹಾಕೋಬೇಕು ನಾವು. ಹಿಂದ್ಗಡೆ ಕತ್ತತ್ರ ಅದೇನಾಗುತ್ತೆ ಅಂದ್ರೆ ಎಮ್ಮಿಂಗ್ ಮಾಡಿದ್ರೆ ಲೂಸ್ ಆಗ್ಬಿಡ್ತದೆ. ಅದಕ್ಕೋಸ್ಕರ ನಾವು ಸ್ಟಿಚ್ ಅನ್ನೋದು ಹಾಕ್ಬಿಟ್ರೆ ತುಂಬಾ ಅನ್ನೋದು ಲೈಫ್ ಬರುತ್ತೆ. ಅದಕ್ಕೋಸ್ಕರ ಅಲ್ಲಿ ಸ್ಟಿಚ್ ಹಾಕ್ಬೇಕು, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ. ನೋಡಿ ಸ್ಟಿಚ್ ಅನ್ನೋದು ಹಾಕಿದ್ದೀನಿ. ಇವಾಗ ನೋಡಿ ಈ ತರ ನೋಡಿ ಇದನ್ನ ನೋಡಿ ಇಲ್ಲಿ ಮಾತ್ರ ಸ್ಟಿಚ್ ಹಾಕ್ಬೇಕು. ಇದನ್ನ ಹಿಂಗ್ ಫೋಲ್ಡ್ ಮಾಡಿ ಎಮ್ಮಿಂಗ್ ಮಾಡ್ಬಿಡ್ತೀವಿ. ಎಮ್ಮಿಂಗ್ ಮಾಡಿ ಈ ಮುಗಿಸ್ಪಟ್ಟಿ ಎಲ್ಲ ನಾರ್ಮಲ್ ಎಲ್ಲಾ ವಿಡಿಯೋದಲ್ಲಿ ಸುಮಾರು ಹೊಲ್ದಿರೋದ್ರಲ್ಲಿ ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ ಯಾವ ತರ ಬರುತ್ತೆ ಅಂತ. ಇಲ್ಲಿ ಇದೊಂದು ಸ್ಟಿಚ್ ಹಾಕ್ಬಿಡ್ತೀನಿ. ದಪ್ಪ ಹೊಲಿಗೆ ಇಟ್ಕೊಂಡು ಎಮ್ಮಿಂಗ್ ಮಾಡೋರ್ಗೆ ಈಸಿ ಆಗ್ಲಿ ಅಂತ. ಸುಮಾರು ಮಿಕ್ಕಿದೆಲ್ಲ ಬುಕ್ಸ್ ಪಟ್ಟಿ ಹಾಕೋದಾಗ್ಲಿ, ಸ್ಲೀವ್ಸ್ ಅಟ್ಯಾಚ್ ಆಗೋದು, ಸೈಡ್ ಅಟ್ಯಾಚ್ ಮಾಡೋದೆಲ್ಲ ನಿಮ್ಗೆ ಹಳೆ ವಿಡಿಯೋದಲ್ಲಿ ಸುಮಾರು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಅದ್ರಲ್ಲಿ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಬಂದ್ಬಿಟ್ಟು ಮಾಮೂಲಿ ಕಲರ್ನ ಯಾವ ತರ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದು ಮಾತ್ರ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ನ್ಯಾಚ್ ಹಾಕೊಂಡು ಪರ್ಫೆಕ್ಟ್ ಆಗಿ ಮಾಡಿದ್ರೆ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇವಾಗ ನೋಡೋಣ ದಪ್ಪ ಹೊಲಿಗೆ ಹಾಕಿ ಅದನ್ನ ಐರನ್ ಮಾಡಿದ್ರೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸದ್ಯಕ್ಕೆ ಐರನ್ ಇಲ್ದ್ರೆ ಹಂಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ 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 ಇಲ್ಲಿ ಬುಕ್ಸ್ ಪಟ್ಟಿ ಮಾಡಿದ್ರೆ ಇದು ಈ ತರ ಕುತ್ಕೊಂತದೆ. ಇಲ್ಲಿ ಲೀಫ್ ನೆಕ್ ಅನ್ನೋದು ಹಿಂಗೆ ಬರ್ತಾ ಇದೆ. ನೋಡಿ ಇಲ್ಲಿ ಕತ್ತ ಮೇಲೆ ಬಂದಾಗ ನಮ್ಗೆ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಇನ್ನು ಬುಕ್ಸ್ ಪಟ್ಟಿ ಅಂಟ್ ಹಾಕಿ ಸ್ಲೀವ್ಸ್ ಮಾಡಿ ಅಟ್ಯಾಚ್ ಮಾಡಿ ಸೈಡ್ ಅಲ್ಲಿ ಅಷ್ಟೇ ಬಾಕಿ ಇರುತ್ತೆ. ಇದನ್ನ ಯಾವ ತರ ಹೊಲ್ಕೋಬೇಕು ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದ್ರಲ್ಲಿ ಏನೋ ಡೌಟ್ ಇದೆಯಾ ಅಂತಂದ್ರೆ ಕಾಮೆಂಟ್ ಮಾಡಿ ನನಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ಬುಕ್ಸ್ ಪಟ್ಟಿ ಅಂಟ್ ಹಾಕ್ಬಿಟ್ಟು ಸೈಡ್ ಎಲ್ಲದೆಲ್ಲ ಬರುತ್ತೆ. ಯಾಕಂದ್ರೆ ಸೈಡ್ ಅಟ್ಯಾಚ್ ಮಾಡೋದು, ಸ್ಲೀವ್ಸ್ ಅಟ್ಯಾಚ್ ಮಾಡೋದೆಲ್ಲ ಬುಕ್ಸ್ ಪಟ್ಟಿ ಯಾವ ತರ ಮಾಡೋದು ಅಂತ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಿಮ್ಗೆ ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದರಿಂದ ಓಕೆನಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ. ಧನ್ಯವಾದ.